ಜೈ ಹಿಂದ್. ನೋಡ್ರಿ ಅಗ್ನಿವೀರ ಅಡ್ಮಿಟ್ ಕಾರ್ಡ್ ಆಲ್ರೆಡಿ ಬಿಟ್ಟಿದಾರ. ಇನ್ ಕೆಲವು ಜನ ಹೇಳಿದ್ರೆ ಸರ್ ನಂಗೆ ಇನ್ನು ಮೆಸೇಜ್ ಬಂದಿಲ್ಲ, ಹಾಲ್ ಟಿಕೆಟ್ ಹೆಂಗ್ ಡೌನ್ಲೋಡ್ ಮಾಡೋಕ್ ಗೊತ್ತಿಲ್ಲ, ಲಿಂಕ್ ಎಲ್ಲಿದೆ, ಯಾವ ತರ ಡೌನ್ಲೋಡ್ ಮಾಡ್ಬೇಕು, ಏನ್ ಹಾಕ್ಬೇಕು, ಆಮೇಲೆ ನಮ್ಗ ಪಾಸ್ವರ್ಡ್ ಮರ್ತಿದೆವು. ಈ ತರ ಎಲ್ಲ ಏನಂತಂದ್ ಹೇಳಿದ್ರೆ ನಿಮ್ ಪ್ರಾಬ್ಲಮ್ಸ್ ಇರ್ತಾವಲ್ಲ, ಇವನ್ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು. ಇನ್ನು ಹುಡುಗಿರು ಹೇಳ್ತಿದಾರೆ ನಮ್ಗೆ ಮೆಸೇಜ್ ಬಂದಿಲ್ಲ ಸರ್ ಅಂತಂದೇಳಿ. ಸೊ ನಾನೊಂದು ಲಿಂಕ್ ಕೊಡ್ತೀನಿ, ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ನಿಮ್ಗೆ ಎಲ್ಲ ಕ್ರೆಡೆನ್ಶಿಯಲ್ಸ್ ಹಾಕ್ಬೇಕು, ರೋಲ್ ನಂಬರ್ ಅದನ್ನೆಲ್ಲ ಹೇಳ್ಕೊಡ್ತೀನಿ ಇವಾಗ. ನಾನು ಒಂದು ಡೌನ್ಲೋಡ್ ಕೂಡ ಮಾಡ್ತೀನಿ. ಅದನ್ನ ನೋಡ್ಕೊಂಡು ಏನಂತ ಹೇಳಿದ್ರೆ ನೀವು ಮಾಡ್ಬೇಕು. ಸೊ ಇವಾಗ ನಿಮಗ್ ಬಂದಿರ್ಲಿಲ್ಲ ಅನ್ನೋದು ಕೂಡ ನೆಕ್ಸ್ಟ್ ಚೆಕ್ ಮಾಡ್ರಿ, ನಿಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಬಂದಿರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಅದೇನಪ್ಪಾ ಅಂತಂದ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ನಾನು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ದು ರೋಲ್ ನಂಬರ್ ಹಾಕ್ಬೇಕು. PAN ಅಂತಂತ ಹೇಳಿ ಸ್ಲಾಶ್, ಅದಾದ ನಂತರ KAN ಸಮಥಿಂಗ್ ಏನೋ ಒಂದು ಬರುತ್ತೆ ನೋಡ್ರಿ, ಆ ತರ ಬಂದಿರುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ದು ಯೂಸರ್ ಪಾಸ್ವರ್ಡ್ ಏನಪ್ಪಾ ಅಂತಂತ ಹೇಳಿದ್ರೆ, ನೀವು ಕೆಲವು ಜನ ಏನಂತ ಹೇಳಿದ್ರೆ ಡೇಟ್ ಆಫ್ ಬರ್ತ್ ನಂಬರ್ ಕೊಟ್ಟಿರ್ತೀರಿ. ಇದ್ರ ಪ್ರಕಾರ ಡೇ ಹಾಕ್ಬೇಕು, ಮಂತ್ ಹಾಕ್ಬೇಕು, ಆಮೇಲೆ ಇಯರ್ ಹಾಕ್ರಿ, ಟ್ರೈ ಮಾಡ್ರಿ. ಬರ್ಲಿಲ್ಲ ಅಂತಂದ ಹೇಳಿದ್ರೆ ಯೂಸರ್ ಪಾಸ್ವರ್ಡ್ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಗೊಂದು ಪಾಸ್ವರ್ಡ್ ಕೊಟ್ಟಿರ್ತಾರಲ್ಲ. ಸೊ ನೀವು ಒಂದು ಪಾಸ್ವರ್ಡ್ ಸೆಟ್ ಮಾಡಿರ್ತೀರಿ ಅಪ್ಲಿಕೇಶನ್ ಹಾಕುವಾಗ ಓಪನ್ ಮಾಡಕ. ಆ ಪಾಸ್ವರ್ಡ್ ಅನ್ನ ನೀವು ಹಾಕ್ಬೇಕು. ಆ ಪಾಸ್ವರ್ಡ್ ನ ಹಾಕಿನ ಅಂತಂದ ಹೇಳಿದ್ರೆ ಓಪನ್ ಮಾಡ್ಬೇಕು. ಅವಾಗ ನಿಮ್ಗೆ ಏನಂತಂದ ಹೇಳಿದ್ರೆ ಒಂದು ಪೇಜ್ ಓಪನ್ ಆಗತ್ತೆ. ಅದು ಯಾವ ತರ ಓಪನ್ ಆಗತ್ತಂತ ನಾನು ತೋರಿಸ್ತೀನಿ ಇವಾಗ ನಿಮ್ಗೆ. ಸೊ ಇಲ್ಲಿ ನೋಡ್ರಿ, ನಾನು ಎಲ್ಲಾನು ಹಾಕಿದೀನಿ, ಪಾಸ್ವರ್ಡ್ ಆಮೇಲೆ ರೋಲ್ ನಂಬರ್ ಹಾಕಿ. ಸೊ ಈ ತರ ಒಂದು ಪೇಜ್ ಓಪನ್ ಆಗತ್ತ. ಕೆಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ದು ರೋಲ್ ನಂಬರ್ ಇರುತ್ತ, ಆಮೇಲೆ ಎಕ್ಸಾಮ್ ಡೇಟ್ ಟೈಮ್ ರೋಲ್ ನಂಬರ್ ಇರುತ್ತ, ಆಮೇಲೆ ಕ್ಯಾಂಡಿಡೇಟ್ ಇಲ್ಲಿ ಕೆಳಗಡೆ ಕ್ಯಾಂಡಿಡೇಟ್ ನೇಮ್ ಇರುತ್ತ, ಆಮೇಲೆ ಫಾದರ್ಸ್ ನೇಮು, ಆಮೇಲೆ ಫುಲ್ ಡೀಟೇಲ್ಸ್ ಇರುತ್ತೆ. ನಾನು ತೋರಿಸ್ತಾ ಇಲ್ಲ, ಅದು ಒಬ್ಬರದು ಈಗ ಸ್ಟೂಡೆಂಟ್ ಆಗಿರೋದ್ರಿಂದ. ಇಲ್ಲಿ ಕೆಳಗಡೆ ಈ ತರ ಒಂದು ಪೇಜ್ ಓಪನ್ ಆಗತ್ತೆ, ಪರ್ಸನಲ್ ಡೀಟೇಲ್ಸ್ ಅಂತಂದ ಹೇಳ್ಬಿಟ್ಟು. ಸೊ ಇಲ್ಲೇ ನೀವು ನೋಡ್ಬೋದು ಅಡ್ಮಿಟ್ ಕಾರ್ಡ್ ಆಗ್ತದೆ ನೋಡ್ರಿ. ಅಡ್ಮಿಟ್ ಕಾರ್ಡ್ ಮೇಲೆ ಇದ್ರಾಗ ನೀವು ಕ್ಲಿಕ್ ಮಾಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಇದನ್ನ ನಾನು ತೋರಿಸ್ತೀನಿ. ಸೊ ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಕೆಳಗಡೆ ನೋಡ್ರಿ, ಕೆಳಗಡೆ ಏನಪ್ಪಾ ಅಂತಂತ ಹೇಳಿದ್ರ, ಒಂದ್ ನಿಮಿಷ. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಅಡ್ಮಿಟ್ ಕಾರ್ಡ್ ಅಂತಂದಿರುತ್ತೆ. ಇದ್ರ ಮೇಲೆ ನೀವು ಎಲ್ಲಾದ್ರೂ ಕ್ಲಿಕ್ ಮಾಡ್ರಿ ಅಂತಂತ ಹೇಳಿದ್ರೆ ನಿಮ್ಗೆ ಏನಾಗತ್ತ, ಆ ಒಂದು ಆ, ಒಂದು PDF ಡೌನ್ಲೋಡ್ ಆಗತ್ತೆ. ಅದೇನಂತಂದ ಹೇಳಿದ್ರೆ ನಿಮ್ದು ಅಡ್ಮಿಟ್ ಕಾರ್ಡ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನಿಮ್ದು ಕರೆಕ್ಟ್ ಆಗಿರೋ ರೋಲ್ ನಂಬರು, ಆಮೇಲೆ ನೆಕ್ಸ್ಟ್ ನಿಮ್ದು ಪ್ರಾಪರ್ ಆಗಿರೋ ಪಾಸ್ವರ್ಡ್ ಹಾಕಿರಿ ಅಂತಂತ ಹೇಳಿದ್ರೆ ಬರತ್ತ. ಆ ಇನ್ ಕೆಲವು ಜನರಿಗೆ ಅಂತಂದ ಹೇಳಿದ್ರೆ ಸರ್ ನಮ್ಗೆ ಮೆಸೇಜ್ ಬಂದಿಲ್ಲ ಅಂತ ಹೇಳಿದ್ರಲ್ಲ, ನೀವು ಕೂಡ ಏನಂತಂದ ಹೇಳಿದ್ರೆ ನಿಮ್ ರೋಲ್ ನಂಬರ್ ನಿಮ್ ಪಾಸ್ವರ್ಡ್ ಹಾಕ್ರಿ. ಆಮೇಲೆ ಈ ತರ ಪೇಜ್ ಓಪನ್ ಆಗತ್ತ, ಪರ್ಸನಲ್ ಡೀಟೇಲ್ಸ್ ಅಂತಂದ ಹೇಳಿ, ಆಮೇಲೆ ಅಡ್ಮಿಟ್ ಕಾರ್ಡ್ ಈ ತರ ಇರುತ್ತೆ. ನಿಮ್ಗೆ ಇಲ್ಲಿ ಯಾವ ಕಾಲೇಜ್ ಬಂದೈತಿ, ಯಾವ ಸ್ಕೂಲಿಗೆ ಬಂದೈತಿ ಅಂತಂದ ಹೇಳಿ ನಿಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಮೆಸೇಜ್ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಎಲ್ರು ಚೆಕ್ ಮಾಡ್ರಿ. ಕೆಲವು ಜನ ಸರ್ ನಮ್ಗೆ ಪಾಸ್ವರ್ಡ್ ಗೊತ್ತಿಲ್ರಿ ಅಂತಂದ ಹೇಳಿದ್ರೆ ಏನು ಮಾಡಕ್ ಬರಂಗಿಲ್ಲ. ಅಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ ಅಂತಂದ್ ಇರ್ತೈತಿ, ಟ್ರೈ ಮಾಡ್ಬೋದು. ಬಟ್ ಆದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಆ ನಂಬರು, ಮೊಬೈಲ್ ನಂಬರು ಅವೆಲ್ಲ ಇರ್ಬೇಕು. ಆ ಬೆಟರ್ ಏನಪ್ಪಾ ಅಂತಂದ್ ಹೇಳಿದ್ರೆ, ಸೊ ಕರೆಕ್ಟ್ ಆಗಿರೋ ಪಾಸ್ವರ್ಡ್ ನೀವು ಎಲ್ರು ಬರ್ಕೊಂಡಿರ್ತೀರಿ, ಎಲ್ರು ಒಂದ್ ಕಡೆ ಸ್ಟೋರ್ ಮಾಡಿ ಸೇವ್ ಮಾಡ್ಕೊಂಡಿರ್ತೀರಿ. ಕರೆಕ್ಟ್ ಆಗಿ ನೆನ್ಪು ಮಾಡ್ಕೊಂಡು ಅದನ್ನ ಹಾಕಿ ಏನಂತಂದ್ ಹೇಳಿದ್ರೆ, ನೀವು ಎಕ್ಸಾಮ್ ಟೈಮ್ ಅಲ್ಲಿ ಅಪ್ಲಿಕೇಶನ್ ಹಾಕಕ್ ಇರ್ತಾರಲ್ಲ, ಆ ಟೈಮ್ ಅಲ್ಲಿ ಒಂದು ಪಾಸ್ವರ್ಡ್ ಇರುತ್ತಲ್ಲ, ಆ ಪಾಸ್ವರ್ಡ್ ಹಾಕಿದ್ರೆ ಅಷ್ಟ ಓಪನ್ ಆಗತ್ತ. ರೋಲ್ ನಂಬರು ಆಮೇಲೆ ಆ ಪಾಸ್ವರ್ಡ್ ಹಾಕ್ಬೇಕು, ಓಪನ್ ಆಗತ್ತ. ಸೊ ಎಲ್ರು ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಬಹಳ ದಿನ ಇರಂಗಿಲ್ಲ, ಬೇಗ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಅಲ್ಲಿ ಸಿಗೋಣ. ಜೈ ಹಿಂದ್. ಇವನ್ ಹುಡುಗಿರು ಕೂಡ ಡೌನ್ಲೋಡ್ ಮಾಡ್ಕೋಬೇಕು, ಹುಡುಗಿರು ಕೂಡ ಸೇಮ್ ಪ್ರೊಸೆಸ್.